ಚಾಮುಂಡಿ ಎಂದರೆ ಕರುನಾಡಿಗೆ ವಿಶೇಷ ಭಕ್ತಿ. ಇಂತಹ ಮಹಾತಾಯಿ ಚಾಮುಂಡಿಯ ಜನ್ಮದಿನ ಇಂದು. ಹಾಗಾಗಿ ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯ ಬೆಸ್ಕಾಂ ಕಚೇರಿ ಆವರಣದಲ್ಲಿರುವ ಶ್ರೀ ಚಾಮುಂಡಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಪೂಜೆಗಳನ್ನು ನೆರವೇರಿಸಲಾಯಿತು. 43 ವರ್ಷಗಳ ಇತಿಹಾಸ ಹೊಂದಿರುವ ಚಾಮುಂಡಿ ದೇವಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಬೆಸ್ಕಾಂ ನೌಕರರು ಮತ್ತು ಸಿಬ್ಬಂದಿ ಹೆಚ್ಚು ಸಹಕಾರ ನೀಡುತ್ತಿದ್ದು, ನಿರಂತರವಾಗಿ ಇಲ್ಲಿ ಪೂಜೆಗಳು ನೆರವೇರುತ್ತಿವೆ. ಚಾಮುಂಡಿ ದೇವಾಲಯದ ಪ್ರಧಾನ ಅರ್ಚಕ ಶೇಷಪ್ರಸಾದ್ ಮಾತನಾಡಿ, ಚಾಮುಂಡಿ ದೇವಿ ಜನ್ಮದಿನದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. 43 ವರ್ಷದ ಇತಿಹಾಸ ಹೊಂದಿರುವ ಚಾಮುಂಡಿ ದೇವಾಲಯಕ್ಕೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಭಕ್ತರು ಆಗಮಿಸುತ್ತಿದ್ದು, ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ತಾಯಿಯಾಗಿ ಚಾಮುಂಡಿ ಪ್ರಸಿದ್ಧಿ ಪಡೆದಿದ್ದಾರೆ ಎಂದರು. ಬೆಸ್ಕಾಂ ನೌಕರರ ಸಹಕಾರದಿಂದ ಇಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಸರಾ ನವರಾತ್ರಿಯು ವೇಳೆಯೂ 10 ದಿನಗಳ ಕಾಲ ವಿಶೇಷ ಪೂಜೆಗಳು ನಡೆಯಲಿವೆ. ಸಾರ್ವಜನಿಕರು ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು. ಚಾಮುಂಡೇಶ್ವರಿ ದೇವಿ ಜನ್ಮದಿನೋತ್ಸವದ ಪ್ರಯುಕ್ತ ಆಷಾಢ ಬಹುಳ ಷಷ್ಠಿ ಅಥವಾ ಸಪ್ತಮಿ ದಿವಸ ಬರುತ್ತೆ. ಹಾಗಾಗಿ ಜನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿ ತನಕ ಜನ ಸಮೂಹ ಬರ್ತಾ ಇರ್ತಾರೆ. ಇವತ್ತು ರಾಜರಾಜೇಶ್ವರಿ ಅಲಂಕಾರ ಮಾಡಿದ್ದಾರೆ. ಹಾಗೆ ವರ್ಷವೂ ಜನ ದೇಶಕ್ಕೆ ಒಳ್ಳೆ ಸಮೃದ್ಧಿ ಉಂಟು ಮಾಡಲಿ ಅಂತ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಪುರುಷೋಕ್ತ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಆಗಿ ಜನ ಭಕ್ತಾದಿಗಳು ಬಂದು ಸಹಕರಿಸಿದ್ದಾರೆ. ಇದೇ ಥರ ವರ್ಷವೂ ಇನ್ನೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ. ಎಲ್ಲ ಭಕ್ತಾದಿಗಳಿಗೂ ಆ ದೇವಿ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಬೆಸ್ಕಾಂ ನೌಕರರು ಮಾತನಾಡಿ, ವಿದ್ಯುತ್ ನೌಕರರಿಗೆ ಯಾವುದೇ ಅಪಘಾತವಾಗದೆ ಕಾಪಾಡಲಿ, ಉತ್ತಮ ಮಳೆ ಬೆಳೆಯಾಗಲಿ, ರೈತರು ಮತ್ತು ಜನರು ದೇಶದಲ್ಲಿ ಸುಭಿಕ್ಷವಾಗಿರಲಿ ಎಂದು ತಾಯಿ ಚಾಮುಂಡಿಯನ್ನು ಪ್ರಾರ್ಥಿಸಲಾಗುತ್ತಿದೆ ಎಂದರು. ಚಾಮುಂಡೇಶ್ವರಿ ನಮಃ. ಈ ಒಂದು ಚಿಕ್ಕಬಳ್ಳಾಪುರ ಬೆಸ್ಕಾಂ ವಿಭಾಗೀಯ ಕಚೇರಿ ಆವರಣದಲ್ಲಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಇವತ್ತು ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬ ಒಂದು ಆಷಾಢ ಪ್ರಯುಕ್ತ ಇವತ್ತು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಹಸ್ರಾರು ಚಿಕ್ಕಬಳ್ಳಾಪುರದ ಜನರು ಸಹ ಸಹಕರಿಸಿ ಪ್ರತಿ ವರ್ಷವನ್ನು ಸಹ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ಆ ತಾಯಿಯ ಚಾಮುಂಡೇಶ್ವರಿ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಬರ್ತಾಯಿದ್ವಿ. ಬೆಳಗ್ಗೆ ಸುಮಾರು 7 ಗಂಟೆಯಿಂದನೂ ಸಹ ಸುಮಾರು ರಾತ್ರಿ 11 ಗಂಟೆವರೆಗೂ ಸಹ ಇದೇ ರೀತಿ ಜನಸಾಗರ ರೂಪವಾಗಿ ಈ ಒಂದು ದೇವಾಲಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸಹ ಪಾತ್ರರಾಗಿ ಬಹಳಷ್ಟು ಯಶಸ್ವಿಯಾಗಿ ನಡೆದುಕೊಡ್ತಾ ಇದೆ. ಅದೇ ರೀತಿ ತಾಯಿಯೂ ಸಹ ಎಲ್ಲ ಭಕ್ತಾದಿಗಳಿಗೂ ಸಹ ಕರುಣೆ ತೋರಿಸಿ ಎಲ್ಲರನ್ನೂ ಸಹ ಕಾಪಾಡಿಕೊಂಡು ಬರ್ತಾ ಇರೋದೇ ಇವತ್ತಿನ ಈ ಒಂದು ಜನಸಾಗರಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಹಿಂದಿನ ವರ್ಷಕ್ಕಿಂತಲೂ ವರ್ಷ ಬಹಳಷ್ಟು ಏರಿಕೆಯಾಗಿ ಸಹಸ್ರಾರು ಜನ ಬರ್ತಾ ಇದ್ದಾರೆ. ಬೇರೆ ಊರುಗಳಿಂದನೂ ಸಹ ಇಲ್ಲಿ ಬರ್ತಾ ಇದ್ದಾರೆ. ಬರೀ ನಾವು ಈ ಒಂದು ಹುಟ್ಟುಹಬ್ಬನೇ ಅಲ್ಲ, ನಮ್ಮ ಏನು ಒಂದು ದಸರಾ ನವರಾತ್ರಿ ಉತ್ಸವಗಳಿರುತ್ತೆ ಅದನ್ನು ಸಹ ಭಾಳ ವಿಜೃಂಭಣೆಯಿಂದ 9 ದಿನಗಳ ಕಾಲ ಆಚರಣೆಯನ್ನು ಸಹ ಮಾಡ್ತೀವಿ. ವಿಜಯದಶಮಿ ದಿನ ಏನು ಒಂದು ಪ್ರಮುಖದ ನಗರಗಳಲ್ಲೂ ಸಹ ಏನು ಉತ್ಸವ ಮೂರ್ತಿ ಚಾಮುಂಡೇಶ್ವರಿ ತಾಯಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮುಖಾಂತರ ಮಾಡ್ಕೊಂಬರ್ತಾ ಇದ್ದೀವಿ. ಆ ತಾಯಿನ ನಂಬಿ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಅಪಾರವಾಗಿರ್ತಕ್ಕಂಥ ಅವರಿಗೆ ಧನಪ್ರಾಪ್ತಿ ಇರ್ಬೋದು, ಆರೋಗ್ಯ ಇರ್ಬೋದು, ಅವರ ಕುಟುಂಬಗಳಿಗೆ ಶ್ರೇಯಸ್ಸಾಗಿ ನೀಡ್ತಾ ಇರೋದೇ ಇವತ್ತೆಲ್ಲನೂ ಸಹ ಇಷ್ಟೊಂದು ಜನ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಬರೀ ಚಿಕ್ಕಬಳ್ಳಾಪುರನೇ ಅಲ್ಲದೆ ಸುತ್ತಮುತ್ತಲೇ ಇರತಕ್ಕಂಥ ಎಲ್ಲ ಒಂದು ಊರುಗಳಿಂದನೂ ಸಹ ಈ ದೇವಿಗೆ ಪೂಜೆಗಾಗಿ ಎಲ್ಲನೂ ಸಹ ಬರ್ತಾಯಿದ್ದಾರೆ. ನನ್ನ ಹೆಸರು ಕೆ ಶ್ರೀನಿವಾಸ್. ನಾನು ಬೆಸ್ಕಾಂನ ಉಪಾಧ್ಯಕ್ಷರು, ನೌಕರ ಸಂಘ.